ಅಂದು ಇಂದು ಮತ್ತೊಂದಿನ ಬೇಡ. ಅವತ್ತ ಇವತ್ತ ಹಿಂಗ್ ಮಾಡ್ಬೇಕು, ಅವತ್ ಮಾಡ್ಬೇಕು, ಇದೇ ದಿನ ಮಾಡ್ಬೇಕು ಅಂತ ಅನ್ಬೇಡ. ಅದೆಷ್ಟೋ ಸಂಬಂಧಗಳು ಮುಹೂರ್ತ ನೋಡಿ ಫಿಕ್ಸ್ ಮಾಡಿದಂತ ಮದುವೆಗಳು ಒಡೆದು ಹೋಗ್ಯಾವ. ಬ್ಯಾರೆ ಬೇರೆ ಆಗ್ಯಾರ ಗಂಡ ಹೆಂಡತಿ. ಮುಖ್ಯವಾಗಿ ಇಲ್ಲಿ ಬದುಕಲಿಕ್ಕೆ ಬೇಕಾಗಿರೋದು, ಸಂಬಂಧಕ್ಕೆ ಬೇಕಾಗಿರೋದು ಅರ್ಥ ಮಾಡ್ಕೊಳ್ಳುವಂತ ಮನಸ್ಸುಗಳು. ನಾವು ವಾರ ಮುಹೂರ್ತ ನೋಡಿ ಮದುವೆ ಮಾಡಿದ್ರೇನೆ ಸರಿಯಾಗಿರ್ತಾರ ಅಂತ ಹೇಳಲಿಕ್ಕಾಗದು. ಅದಕ್ಕೆ ಬಸವಣ್ಣ ಸೂಕ್ಷ್ಮವಾಗಿ ಹೇಳ್ತಾರ, ಅಂದು ಇಂದು ಮತ್ತೊಂದೇನ ಬೇಡ. ನೀನ್ ಯಾವ್ದೋ ಒಂದು ಕಾರ್ಯವನ್ನ ಮಾಡ್ತಿರ್ತಿ, ಕಾರ್ಯಕ್ರಮವನ್ನ ಮಾಡ್ತಿರ್ತೀಯ, ನಿನಗೆ ಯಾವತ್ತು ಅನುಕೂಲ ಇರ್ತದೋ, ನಿನ್ನ ಸಲುವಾಗಿ ಯಾರು ಜನರು ಯಾವತ್ತು ಬರ್ತಾರೋ ಆ ದಿನ ನೀನು ಆ ಕಾರ್ಯಕ್ರಮವನ್ನ ಸೆಟ್ ಮಾಡ್ಕೋಬೇಕು, ರೂಪಿಸ್ಕೊಳ್ಬೇಕು. ಸತ್ಯವಂತನಾಗಿ, ಪ್ರಾಮಾಣಿಕನಾಗಿ, ಸುಳ್ಳು ಹೇಳಲಾರದೆ, ಸದಾಚಾರದೊಳಗೆ ನಡೆಯುವಂತವ್ರು ಯಾರೇ ಇರ್ಲಿ, ಅವ್ರಿಗೆ ದಿನವಿಂದೇ ಶಿವಶರಣೆಂದವಂಗೆ, ದಿನವಿಂದೇ ಹರಶರಣೆಂದವಂಗೆ, ದಿನವಿಂದೇ ಕೂಡಲ ಸಂಗನ ಮಾಡದೆ ನೆನೆವಂಗೆ. ಕೂಡಲ ಸಂಗನ ಅಂತಂದ್ರ ಆ ಪರಾತ್ಪರ ವಸ್ತು ಇರ್ಬೋದು, ಈ ಸಮಾಜ ಇರ್ಬೋದು, ಅಂದ್ರೆ ಈ ಜಂಗಮ ಇರ್ಬೋದು. ಜಂಗಮ ಅಂದ್ರೆ ಇಡೀ ಸಮಾಜ ಬರ್ತದ. ಈ ಚೈತನ್ಯ ಶಕ್ತಿಯನ್ನ ನಾವು ಸದಾ ನೆನಹಿನೊಳಗೆ ಇಟ್ಕೋಬೇಕು, ಅಂದ್ರ ನೆನಪಿನಾಗ ಇಟ್ಕೋಬೇಕು. ಸತ್ಯವಂತರಾಗಿರ್ಬೇಕು, ಸತ್ಯವನ್ನೇ ಹೇಳ್ಬೇಕು. ನಾವು ಒಂದು ಸುಳ್ಳನ್ನ ಹೇಳ್ಕೊಳಕ್ ಹೋಗಿ ಮತ್ತೊಂದು ಸುಳ್ಳನ್ನ ಹೇಳೋ ಪರಿಸ್ಥಿತಿ ಬರ್ತದ. ಆದ್ರ ಒಂದು ಸತ್ಯವನ್ನ ಹೇಳೋದ್ರಿಂದ ಮತ್ತೊಂದು ಸತ್ಯವನ್ನ ಹೇಳೋ ಪರಿಸ್ಥಿತಿ, ವಾತಾವರಣ ಬರೋದೇ ಇಲ್ಲ. ಒಂದು ಸತ್ಯವನ್ನ ಹೇಳಿದ್ರೆ ಅದು ಫೈನಲ್. ಇದನ್ನ ಮುಚ್ಚಾಕ್ಲಿಕ್ಕೆ ಮತ್ತೊಂದು ಏನ್ ಹೇಳ್ಬೇಕಪ್ಪ, ಈ ಸುಳ್ಳನ್ನ ಹೇಳಿದೆ, ಈ ಸುಳ್ಳನ್ನ ಮುಚ್ಚಲಿಕ್ಕಾಗಿ ಮತ್ತೊಂದು ಸುಳ್ಳು, ಮತ್ತೊಂದು ಸುಳ್ಳನ್ನ ಮುಚ್ಚಲಿಕ್ಕಾಗಿ ಇನ್ನೊಂದು ಸುಳ್ಳನ್ನ ಸೃಷ್ಟಿ ಮಾಡ್ಕೊಳ್ಬೇಕಾಗತ್ತ. ಅದಕ್ಕೆ ಬಸವಣ್ಣ ಏನ್ ಹೇಳ್ತಾರ, ನಾವು ಸದಾ ಸತ್ಯವಂತರಾಗಿರ್ಬೇಕು, ನ್ಯಾಯವಂತರಾಗಿರ್ಬೇಕು, ಸಾಮರಸ್ಯದಿಂದ ಕೂಡಿರ್ಬೇಕು, ನಮ್ಮ ಮನಸ್ಸ ಭ್ರಾತೃತ್ವದಿಂದ ಇರಬೇಕು, ಎಲ್ಲರೊಳಗೂ ಒಂದಾಗಿರ್ಬೇಕು, ಎಲ್ಲರನ್ನು ಒಳಗೊಳ್ಳುವ ಗುಣ ನಮ್ಮೊಳಗಿರ್ಬೇಕು. ನಾನ್ ನಾಳೆ ಮಾಡ್ತೀನಿ, ನಾಡ್ದ ಮಾಡ್ತೀನಿ, ಮತ್ತೊಂದ್ ದಿನ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಇವತ್ತಿನ ಕೆಲಸ ಇವತ್ತ ಮಾಡಿ ಮುಗಿಸುವಂತ. ನನ್ನ ತಂದೆ ಇದಾರ, ನನ್ನಪ್ಪ ನಳ ಬರ್ತಾವ ವಾರಕ್ಕೊಮ್ಮೆ ಅಂತೇಳಿ ಇಂದಿನ ದಿನ ಯಾವತ್ತು ನೀರ್ ಬರ್ತಾವಲ್ಲ ಅದರ ಇಂದಿನ ದಿನ ಅದಕ್ಕೆ ಬೇಕಾದಂತ ಮಷಿನ್ ಇರ್ಬೋದು, ನೀರಿನ ಮೋಟಾರ್ ಇರ್ಬೋದು, ಮತ್ತು ಒಳ್ಳೆ ಕೊಡ ಬ್ಯಾರಲ್ಗಳನ್ನ ತೊಳೆದಿಡೋದು, ಇವುಗಳನ್ನೆಲ್ಲ ಹಿಂದಿನ ದಿನಾನೇ ಮಾಡಿಟ್ಟು ಬಿಡ್ತಾರ, ರೆಡಿ ಮಾಡಿಟ್ಟು ಬಿಡ್ತಾರ. ಅಂದ್ರ ಮಳಿ ಬರೋದಕ್ಕಿಂತ ಮೊದಲ ನಾವು ಬಾವಿಯನ್ನ ತೋಡಿಟ್ಟು ಬಿಡ್ಬೇಕು. ಮಳಿ ಬಂದಾಗ ಬಾವಿಯನ್ನ ತೋಡಿದ್ರ ಉಪಯೋಗ ಆಗೋದಿಲ್ಲ. ಅದಕ್ಕ ನಾವ್ ಯಾವತ್ತೋ ಮಾಡೋ ಕೆಲಸವನ್ನ ಇವತ್ತ ಮಾಡಿ ಮುಗಿಸ್ಬಿಟ್ರ ಮುಗಿದೋಗಿರ್ತದ. ಯಾವ್ದೋ ಒಂದು ಸಂಬಂಧ ಜಗಳ ಆಡಿ ದೂರ ಆಗುವಂತ ಪರಿಸ್ಥಿತಿಗೆ ಬಂದಿರ್ತದ. ಅದನ್ನ ತಾವುಡ್ ತೂಬಿಡ ನಾವು ಏನ್ ಮಾಡ್ಬೇಕು, ಅದನ್ನ ಗಟ್ಟಿಗೊಳಿಸುವಂತ ಪ್ರಯತ್ನಕ್ಕ ಆಗ್ಲೇ ಧುಮ್ಮಿಕ್ ಬಿಡ್ಬೇಕು. ಮತ್ತು ಸ್ವಲ್ಪ ದಿವಸ ಅದನ್ನ ಮುಂದೆ ದೂಡಿ ಬಿಟ್ರ ಮತ್ತೊಂದ್ ಸ್ವಲ್ಪ ದ್ವೇಷ, ಅಸೂಯೆ, ಸಿಟ್ಟು, ಕೋಪ ಇವೆಲ್ಲ ಹೆಚ್ಚಾಗ್ಬಿಡ್ತಾವ್. ಅವುಗಳನ್ನೆಲ್ಲ ಶಮಗೊಳಿಸ್ಬೇಕು ಅಂದ್ರ ಯಾವುದೇ ಕೆಲಸ ಇರ್ಲಿ ನಿಲ್ಲಲಾರದೆ ಆಗಿಂದಾಗ್ಲೇ ಮಾಡಿ ಮುಗಿಸ್ಬಿಡ್ಬೇಕು ಅಂತಾರ ಅವ್ರು.